ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ನಾನು ನಿಮ್ಮ ಮುಂದೆ ಒಂದು ಹಾರರ್ ಸ್ಟೋರಿ, ಪ್ಯಾನಿಕ್ ಸ್ಟೋರಿ, ಒಂದು ಮಿಸ್ಟ್ರಿ ಸ್ಟೋರಿ ಅಂತಾನೆ ಹೇಳ್ಬೋದು. ಇದು ಸ್ಟೋರಿ ನೇಮ್ ಬಂದು ಬಸ್ ನಂಬರ್ 375 ಅಂತ. ಇದನ್ನ ಒಂದು ಅರ್ಬನ್ ಲೆಜೆಂಡ್ ಸ್ಟೋರಿ ಅಂತಾನೆ ಹೇಳ್ಬೋದು. ಅರ್ಬನ್ ಲೆಜೆಂಡ್ ಸ್ಟೋರಿ ಅಂದ್ರೆ ಏನು ಅಂತಂದ್ರೆ ನಿಮಗೆ ಗೊತ್ತಿರಲ್ಲ ಆಕ್ಚುಲಿ. ಏನು ಅಂತಂದ್ರೆ ಇವಾಗ ಒಂದು ಸ್ಟೋರಿ ಏನಾದ್ರು ಒಂದು ನಡೆದಿರುತ್ತೆ, ಅದಕ್ಕೆ ಕರೆಕ್ಟ್ ಆಗಿರುವಂತಹ ಪ್ರೂಫ್ ಇರೋದಿಲ್ಲ. ಅದನ್ನ ಅರ್ಬನ್ ಲೆಜೆಂಡ್ ಸ್ಟೋರಿ ಅಂತಾರೆ. ಬಟ್ ಜನರಿಂದ ಬಾಯಿಂದ ಬಾಯಿಗೆ ಹರಡಿರುತ್ತೆ, ಅದನ್ನ ಅರ್ಬನ್ ಲೆಜೆಂಡ್ ಅಂತಾರೆ. ಮೇ ಬಿ ಅದು ನಿಜ ಕೂಡ ಆಗಿರ್ಬೋದು, ಇಲ್ಲ ನಿಜ ಆಗದಿರ ಕೂಡ ಇರ್ಬೋದು. ಇವಾಗ ಹೇಳ್ತಿರೋದು ಬಂದು ಬಸ್ ನಂಬರ್ 375 ಅಂತ. ಬಸ್ ನಂಬರ್ ಬಂದು 375 ಅಲ್ಲ, ಆಕ್ಚುಲಿ ಆ ರೋಡಲ್ಲಿ ಓಡಾಡುವಂತಹ ರೂಟ್ ಇದೆಯಲ್ಲ, ಅದ್ರಲ್ಲಿ ಬಂದು 375. ಇವಾಗ ಬಂದು ನಮ್ಮ ಒಂದು ಊರಲ್ಲೆಲ್ಲ ಹೇಗಿದೆ, ಬಸ್ಸಿಗೆ ನಂಬರ್ಸ್ ಇಟ್ಟಿರ್ತಾರೆ, ಒಂದೊಂದು ಬಸ್ಸಿಗೆ ಒಂದೊಂದು ನಂಬರ್ ಅಂತ. ಬಟ್ 1995 ಕಾಲಘಟ್ಟದಲ್ಲಿ ಚೀನಾದಲ್ಲಿ ಬಂದು ಹೆಂಗಿತ್ತು ಅಂತಂದ್ರೆ ಒಂದೊಂದು ರೂಟ್ಗೆ ಒಂದೊಂದು ನಂಬರ್ಸ್, ಲೈಕ್ 375, 366 ಈ ತರ ನಂಬರ್ಸ್ ಇಟ್ಕೊಂಡಿರ್ತಿದ್ರು. ಇವಾಗ 375 ಅಲ್ಲಿ ಹೋಗಿರುವಂತಹ ಲಾಸ್ಟ್ ಬಸ್ ಮಿಸ್ ಆಗುತ್ತೆ. ಆ ಮಿಸ್ ಆಗಿರುವಂತಹ ಮಿಸ್ಟ್ರಿ ಸ್ಟೋರಿನ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಈ ಲಾಸ್ಟ್ ಬಸ್ ಬಂದು ಬೀಜಿಂಗ್ ಇದೆಯಲ್ವಾ, ಲೈಕ್ ಇವಾಗ ಇವಾಗ ಡೆಲ್ಲಿ ಹೆಂಗಿದೆಯೋ ರಾಜಧಾನಿ ಇಂಡಿಯಾಗೆ, ಅದೇ ತರನೇ ಚೈನಾಗ್ ಬಂದು ಬೀಜಿಂಗ್ ಬಂದು ಚೀನಾದ ಒಂದು ರಾಜಧಾನಿ. ಅಲ್ಲಿಂದ ಹೋಗುವಂಥದ್ದು, ಅಲ್ಲಿಂದ ಆ ರೂಟಲ್ಲಿ 375 ರೂಟಲ್ಲಿ ಹೋಗಿ ಲಾಸ್ಟ್ ಅಲ್ಲಿ ಬಂದು ಬೀಜಿಂಗ್ ದಾಟಿ ಒಂದು ಹಳ್ಳಿಯಲ್ಲಿ ಒಂದು ಇರುವಂಥದ್ದು. ಇವಾಗ ಬಂದು ಬಸ್ಸು ಬೀಜಿಂಗಿಂದ ಹೊರಡಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ 375 ರೂಟಲ್ಲಿ ಹೊರಡಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಲಾಸ್ಟ್ ಬಸ್ ಆಗುತ್ತೆ. ಇದು ಬಸ್ ಹೋಗಿದ ತಕ್ಷಣನೇ ನೆಕ್ಸ್ಟ್ ಸ್ಟಾಪ್ ಅಲ್ಲೇ ಬಂದು ಒಬ್ರು ವಯಸ್ಸಾಗಿರುವಂತಹ ಒಂದು ಅಜ್ಜಿ, ಆಮೇಲೆ ಒಂದು ಯಂಗ್ ಬಾಯ್ ಅಂಡ್ ಒಂದು ಯಂಗ್ ಕಪಲ್ಸ್ ಬಂದು ಹತ್ಕೊಂತಾರೆ. ಟೋಟಲ್ 4 ಮೆಂಬರ್ಸ್ ಹತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ಇವಾಗ ಇವ್ರು ಹೋಗ್ತಾ ಇರುವಂತಹ ಪ್ರದೇಶ ಹೆಂಗಿರುತ್ತಂತಂದ್ರೆ ಫುಲ್ ಬಂದು ಒಂದು ರಿಮೋಟ್ ಕಂಟ್ರೋಲ್ ಏರಿಯಾ ಅಂತ ಅನ್ಬೋದು. ರಿಮೋಟ್ ಕಂಟ್ರೋಲ್ ಏರಿಯಾ ಅಂದ್ರೆ ಯಾವ ತರ ಅಂತಂದ್ರೆ ಫುಲ್ ಅಲ್ಲಿ ಯಾರು ಜನಗಳೇ ಓಡಾಡಲ್ಲ, ಆ ತರ ಒಂದು ಪ್ರದೇಶ. ಆ ಒಂದು ಪ್ರದೇಶದಲ್ಲೇ ಇವಾಗ ಈ ಬಸ್ಸು ಬಂದು ಟ್ರಾವೆಲ್ ಮಾಡ್ತಾ ಇದೆ. ಇದರ ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ಹೋಗಿ ಒಂದು ನೆಕ್ಸ್ಟ್ ಸ್ಟಾಪ್ ಬಂದಾಗ ಈ ಕಪಲ್ಸ್ ಇರ್ತಾರಲ್ವಾ, ಹೆಂಗ್ ಕಪಲ್ಸ್, ಅವ್ರು ಬಂದು ಹಿಡ್ಕೊಬಿಡ್ತಾರೆ. ಹಿಡ್ಕೊಂಡಿದ್ಮೇಲೆ ಈ ಅಜ್ಜಿ ಅಂಡ್ ಆ ಹೆಂಗ್ ಬಾಯಿ, ಆಮೇಲೆ ಕಂಡಕ್ಟ್ರು, ಹಾಗೆ ಬಸ್ ಡ್ರೈವರ್, ಇವ್ರು 4 ಜನ ಮಾತ್ರ ಇರ್ತಾರೆ. ಅಜ್ಜಿ ಬಂದು ಮುಂದೆ ಸೀಟಲ್ಲಿ ಕುತ್ಕೊಂಡಿರ್ತಾರೆ. ಆ ಹುಡುಗ ಬಂದು, ಆ ಹೆಂಗ್ ಬಾಯ್ ಬಂದು ಅಜ್ಜಿಗಿಂತ ಒಂದು 2 ಸೀಟ್ಸ್ ಬ್ಯಾಕ್ ಕುತ್ಕೊಂಡಿರ್ತಾರೆ. ಈ ತರ ಕುತ್ಕೊಂಡಿದ್ದಾಗ ಏನಾಗುತ್ತೆ ಅಂತಂದ್ರೆ ಹೀಗೆ ಹೋಗ್ತಾ ಇರ್ತಾರೆ. ಅದು ಫುಲ್ಲು ಒಂದು ನಿರ್ಜನ ಪ್ರದೇಶ ಅನ್ಬೋದು. ನಿರ್ಜನ ಪ್ರದೇಶ ಅಂತಂದ್ರೆ ಅಲ್ಲಿ ಯಾರು ಕೂಡ ಓಡಾಡಲ್ಲ. ಇವಾಗಿನ ಕಾಲದ ತರ ಬೀದಿ ದೀಪಗಳು ಕೂಡ ಇರ್ಲಿಲ್ಲ ಆವಾಗಿನ ಕಾಲದಲ್ಲಿ, ಹಾಗೆ ಟ್ರಾಫಿಕ್ ಕೂಡ ಇಲ್ಲ. ಹಾಗಾಗಿ ಫುಲ್ಲು ಒಂಥರ ಹೇಳಕ್ಕೆ ಆಗಲ್ಲ, ಆ ತರ ಒಂದು ನಿರ್ಜನ ಪ್ರದೇಶ. ಹೀಗೆ ಹೋಗ್ತಾ ಇರುತ್ತೆ ಬಸ್ಸು. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಆ ಬಸ್ಸಿನ ಮಧ್ಯದಲ್ಲಿ ಬಂದು ಒಂದು 3 ಮೆಂಬರ್ಸ್ ಇರ್ತಾರೆ. 3 ಮೆಂಬರ್ಸ್ ಬಂದು ಕೈ ಅಡ್ಡ ಹಾಕ್ತಾರೆ. ಆಕ್ಚುಲಿ 375 ಬಸ್ ಬಂದು ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಿಂತ್ಕೊಳ್ಳೋಂಥ ಪ್ಲೇಸೇ, ಬಟ್ ಅದು ಪ್ರದೇಶ ಬಂದು ನಿರ್ಜನ ಆಗಿರೋದ್ರಿಂದ ಆ ಬಸ್ ಬಂದು ಅಲ್ಲಿ ನಿಂತ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಈ ಡ್ರೈವರ್ಗೆ ಸ್ವಲ್ಪ ಭಯ ಇರುತ್ತೆ. ಬಟ್ ಏನಂತಂದ್ರೆ ಅವರು ಏನಾದ್ರು ಕೊಳ್ಳೆ ಹೊಡೆಯೋರಾಗಿರ್ಬೋದು, ಇಲ್ಲ ಲೂಟಿ ಮಾಡೋರಾಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. ಬಟ್ ಆಲ್ಮೋಸ್ಟ್ ಹೇಳ್ಬೇಕು ಅಂತಂದ್ರೆ ಈ ತರ ಹೋಗ್ಬೇಕಾದ್ರೆ ಯಾರು ಬಸ್ ಆಗ್ಲಿ ಯಾವುದೇ ಗಾಡಿಗಳು ನಿಲ್ಸಲ್ಲ. ಯಾರು ಬೇಕಾದ್ರೂ ಆಗಿರ್ಬೋದಲ್ವಾ, ಎಲ್ಲರಿಗೂ ಒಂದು ಭಯ ಅಲ್ವಾ. ಬಟ್ ನಿಲ್ಸೆಲ್ಲ ಹೋಗ್ತಾನೆ ಇರ್ತಾರೆ. ಅವಾಗ ಆ ಅಜ್ಜಿ ಇರ್ತಾರಲ್ವಾ, ಹೇಳ್ತಾರೆ, ಯಾರೋ ಇಷ್ಟೊತ್ತಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ, ನೀವು ಯಾಕೆ ಬಸ್ ನಿಲ್ಸಿಲ್ಲ, 3 ಜನ ಇದ್ದಾರೆ, ಅದರಲ್ಲಿ ಬಂದು ಮಧ್ಯದಲ್ಲಿರೋ ವ್ಯಕ್ತಿ ಬಂದು ತುಂಬಾ ಸುಸ್ತಾಗಿದ್ದಾರೆ, ಏಜ್ ಆಗಿದ್ದಾರೆ, ನಿಲ್ಸಿ ಅಂತಾರೆ. ಅದನ್ನ ಕೇಳ್ಕೊಂಡು ಡ್ರೈವರ್ ಕೂಡ ಏನು ಅಜ್ಜಿ ಹೇಳ್ತಿದ್ರಲ್ಲ ಅಂತ ನಿಲ್ಸಿಬಿಡ್ತಾರೆ. ನಿಲ್ಸಿದಾಗ 3 ಜನನು ಒಳಗಡೆ ಬರ್ತಾರೆ. 3 ಜನನು ಒಳಗಡೆ ಬಂದಾಗ ಅವ್ರು ನೋಡಕ್ಕೆ ಹೆಂಗಿರ್ತಾರಂತಂದ್ರೆ ತುಂಬಾ ವಿಯರ್ಡ್ ಆಗಿರ್ತಾರೆ. 3 ಜನನು ನೋಡಕ್ಕೆ ಆಗಲ್ಲ. ಅಜ್ಜಿ ಏನೋ ಏನ್ ಅನ್ಕೊಳ್ತಾರಂದ್ರೆ ಮನ್ಸಲ್ಲಿ, ಅಯ್ಯೋ ದೇವ್ರೆ, ಏನೋ ನಿಲ್ಸಕ್ ಹೇಳ್ಬಿಟ್ಟೆ ನಾನು. ಇವಾಗ ನೋಡಿದ್ರೆ 3 ಜನ ಈ ತರ ಇದಾರೆ, ಅದ್ರಲ್ಲಿ ಮಧ್ಯದಲ್ಲಿರೋ ವ್ಯಕ್ತಿನ ಬಂದು ಒಂಥರ ಆ ಕಡೆ ಈ ಕಡೆ ಎತ್ಕೊಂಡ್ ಬರ್ತಾ ಇರ್ತಾರೆ. ಫುಲ್ ಸುಸ್ತಾಗ್ಬಿಟ್ಟಿರ್ತಾರೆ. ಆವಾಗಿನ ಕಾಲದಲ್ಲಿ ಅಂದ್ರೆ ಇವಾಗಿರೋ 1995 ಅಂತಂದ್ರೆ 1995ಗಿಂತ 200 ವರ್ಷ ಹಳೇದಾಗಿರುವಂತಹ ಆ ಥರ ಕಾಸ್ಟ್ಯೂಮ್ಸ್ ಅಂದ್ರೆ ಬಟ್ಟೆಗಳನ್ನ ಹಾಕೊಂಡಿರ್ತಾರೆ ಅವರು. ಆ ಥರ ಬಟ್ಟೆಗಳು ಯಾರು ವೇರ್ ಮಾಡಿರಲ್ಲ. 200 ವರ್ಷಕ್ಕೆ ಮುಂಚೆ ಯಾವ ಥರ ಡ್ರೆಸ್ಸಿಂಗ್ ಸೆನ್ಸ್ ಇತ್ತು ಆ ಥರ ಡ್ರೆಸ್ಸಿಂಗ್ ಸೆನ್ಸ್ ಇವ್ರಿಗಿರುತ್ತೆ. ಇದನ್ನ ನೋಡಿದಾಗ ಡ್ರೈವರ್ಗೆಲ್ಲ ಏನ್ ಅನ್ಸುತ್ತೆ ಅಂದ್ರೆ ಮೇ ಬಿ ಇವರು ಡ್ರಾಮಾ ಕಂಪನಿಯವ್ರು ಇರ್ಬೋದು, ಅದಕ್ಕೆ ಈ ತರ ಡ್ರೆಸ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಮಧ್ಯದಲ್ಲಿ ಇರೋ ವ್ಯಕ್ತಿ ಫುಲ್ ಸುಸ್ತಾಗಿರುತ್ತಾರೆ. ಆಮೇಲೆ ಅವ್ರ ಮುಖದ ಮೇಲೆಲ್ಲ ಬಂದು ಒಂಥರ ಹೇರ್ಸ್ ಎಲ್ಲ ಬಿಟ್ಕೊಂಡ್ಬಿಟ್ಟಿರ್ತಾರೆ, ಏಜ್ ಆಗ್ಬಿಟ್ಟಿರುತ್ತೆ. ಏನೋ ಅನ್ಕೊಂಡು ಇವಾಗ ಹೋಗಿ ಲಾಸ್ಟ್ ಸೀಟಲ್ಲಿ ಹೋಗಿ 3 ಜನ ಕುತ್ಕೊಂತಾರೆ. ಈ ಅಜ್ಜಿ ಕೂಡ ಆಗ ಸ್ವಲ್ಪ ಭಯ ಆಗುತ್ತೆ, ನಿಲ್ಸಕ್ ಹೇಳ್ಬಿಟ್ಟೆ, ಇವಾಗ ನೋಡಿದ್ರೆ ಇವ್ರು ಈ ತರ ಎಷ್ಟು ವಿಯರ್ಡ್ ಆಗಿದಾರಲ್ಲ ಅಂತ ಅನ್ಕೊಂಡು ಈ ಅಜ್ಜಿ ಮನ್ಸಲ್ಲಿ ಒಂಥರ ಭಯ ಇರುತ್ತೆ. ಅಜ್ಜಿ ಏನಿರ್ಬೋದು ಅಂತ ಬ್ಯಾಕ್ ಸೈಡ್ ತಿರುಗಿ ನೋಡ್ತಾರೆ.
ತಿರುಗಿ ನೋಡಿದ ತಕ್ಷಣ ತಿರುಗಿ ನೋಡ್ಬಿಟ್ಟು ಅಯ್ಯೋ ನನ್ನ ಪರ್ಸ್ ಕಾಣಿಸ್ತಾ ಇಲ್ಲ ಅಂತ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫುಲ್ ದೊಡ್ಡ ಜಗಳನೇ ಮಾಡ್ಬಿಡ್ತಾರೆ ಬಸ್ಸಲ್ಲಿ. ಜಗಳ ಮಾಡಿದ್ಮೇಲೆ ಇವಾಗ ಕಂಡಕ್ಟರ್ಗೆ ಡ್ರೈವರ್ಗೆ ಎಲ್ಲನೂ ಸ್ವಲ್ಪ ಬೇಜಾರಾಗುತ್ತೆ. ಸರಿ ನಮ್ಮ ನೆಕ್ಸ್ಟ್ ಸ್ಟಾಪಲ್ಲಿ ಬಂದು ನಿನಗೆ ಒಂದು ಚೆಕ್ ಪೋಸ್ಟ್ ಇದೆ, ಚೆಕ್ ಪೋಸ್ಟ್ ದಾಟಿದ ತಕ್ಷಣ ಒಂದು ಸ್ಟೇಷನ್ ಇದೆ, ಅಲ್ಲಿ ಹೋಗಿ ನಿಮ್ಮ ಜಗಳನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಅಜ್ಜಿ ಬಂದು ಏನ್ ಹೇಳ್ತಿರೋದು ಅಂತಂದ್ರೆ, ಈ ಯಂಗ್ ಬಾಯ್ ಇರ್ತಾನಲ್ವಾ ಇವನೇ ನನ್ನ ಪರ್ಸನ ಕದ್ದಿದ್ದಾನೆ ಅಂತ. ಈ ಯಂಗ್ ಬಾಯ್ ಹೇಳ್ತಿದ್ದಾನೆ, ನಿನ್ಗಿಂತ ಒಂದ್ 2-3 ಸೀಟ್ ಹಿಂದೆ ನಾನು ಕುತ್ಕೊಂಡಿದ್ದೀನಿ, ನಾನು ಹೆಂಗ್ ಕದಿಯಕ್ಕಾಗುತ್ತೆ ಅಂತ ಈ ಯಂಗ್ ಬಾಯ್ ಹೇಳ್ತಿರ್ತಾನೆ. ಬಟ್ ತುಂಬಾ ಅಜ್ಜಿ ಎಲ್ಲ ಜಗಳ ರಂಪ ರಾಮಾಯಣ ಮಾಡಿ ಮುಂದಕ್ಕೆ ಹೊಟ್ಟೋಗ್ತಾರೆ. ಮುಂದಕ್ಕೆ ಹೋದ್ಮೇಲೆ ಮುಂದಕ್ಕೆ ಹೋದ್ಮೇಲೆ ಡ್ರೈವರ್ ಕೂಡ ಅಲ್ಲಿ ನಿಲ್ಲಿಸ್ತಾರೆ. ಬಸ್ಸನ್ನ ನಿಲ್ಲಿಸಿದಾಗ ಇವರಿಬ್ಬರನ್ನ ಇಳಿಸ್ಬಿಟ್ಟು, ನೀವಿಬ್ರು ನಿಮ್ದು ಏನಿದೆಯೋ ಅದೇ ಜಗಳನ ನೀವು ಇಲ್ಲಿ ಕ್ಲಿಯರ್ ಮಾಡ್ಕೊಂಡು ಮನೆಗೆ ಹೋಗಿ ಅಂತ ಡ್ರೈವರ್ ಹೇಳ್ತಾರೆ. ಇದಾದ್ಮೇಲೆ ಆ ರೂಟಲ್ಲಿ ಈ ಬಸ್ಸು ಕೂಡ ಹೋಗುತ್ತೆ. ಆಮೇಲೆ ಅಜ್ಜಿ ಬಂದಿದ ತಕ್ಷಣ ಬಸ್ಸಲ್ಲೆಲ್ಲ ಅಷ್ಟೊಂದು ಕಿತ್ತಾಡಿದ ಅಜ್ಜಿ ಬಂದ್ಬಿಟ್ಟು ಕೆಳಗಡೆ ಇಳಿದ ತಕ್ಷಣ ಫುಲ್ ಕೂಲ್ ಅಂಡ್ ಕಾಮ್ ಕೇಳ್ತಾರೆ. ಇವ್ರು ಬಂದ್ಬಿಟ್ಟು ಈ ಹುಡುಗ ಬಂದು ಕೇಳ್ತಾನೆ, ಏನ್ ಅಜ್ಜಿ ನೀನು ಬಸ್ಸಲ್ಲಿ ನೋಡಿದ್ರೆ ಅಷ್ಟೆಲ್ಲ ಜಗಳ ಮಾಡ್ದೆ, ಇಲ್ಲಿ ನೋಡಿದ್ರೆ ಇಷ್ಟು ಕೂಲ್ ಆಗಿದೆ ಅಂದಿದ್ದಕ್ಕೆ ಅಜ್ಜಿ ಹೇಳ್ತಾರೆ, ನೋಡಪ್ಪ ನಾನು ನಿನ್ನನ್ನ ಕಾಪಾಡಿದೀನಿ ಅಂತ ಇಟ್ಕೋ. ಏನಕ್ಕಂತಂದ್ರೆ ಹಿಂದೆ ನಾನು ತಿರುಗಿ ನೋಡಿದಾಗ ಅವ್ರು 3 ಜನ ಹತ್ತದ್ರಲ್ಲ, ಆ 3 ಜನಕ್ಕೆ ಕಾಲಿರ್ಲಿಲ್ಲ, ಲೆಗ್ಸ್ ಇರ್ಲಿಲ್ಲ ಅಂತ ಹೇಳಿದಾಗ ಈ ಹುಡುಗನ್ಗೆ ಶಾಕ್ ಆಗುತ್ತೆ. ಅವಾಗ ಸ್ಟೇಷನ್ ಅಲ್ಲಿ ಹೋಗಿ ಕೂಡ ಅದನ್ನೇ ಹೇಳ್ತಾರೆ, ಅಜ್ಜಿ ಈ ತರ ಆಯ್ತು, 3 ಜನಕ್ಕೂ ಕೂಡ ಕಾಲಿರ್ಲಿಲ್ಲ, ನಾನು ನೋಡಿದೆ, ಆ ಬಸ್ಸಲ್ಲಿ ಏನೋ ಒಂದು ವಿಯರ್ಡ್ ಆಗಿ ಆಗ್ತಾ ಇದೆ, ಅದನ್ನ ನಿಮ್ಗೆ ಹೇಳ್ತಾ ಇದೀನಿ ಅಂತಾರೆ. ಸರಿ ಅಂತಂದ್ಬಿಟ್ಟು ಆ ಸ್ಟೇಷನ್ ಇರ್ತಾರಲ್ಲ ಪೊಲೀಸರು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಎಲ್ಲಿ ಸೇರ್ಸ್ಬೇಕು ಅಲ್ಲಿ ಸೇರ್ಸ್ಬೇಕು ಅನ್ಕೊಂಡು ಅವ್ರನ್ನ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬೇಕಾದ್ರೆ ಕೂಡ ಅಜ್ಜಿ ಹೇಳುತ್ತೆ, ನೋಡಿ ಈ ಬಸ್ಸು ಇಲ್ಲಿ ಇವಾಗ ನಮ್ಗಿಂತ ಸ್ವಲ್ಪ ಮುಂಚೆ ಹೋಗಿರುವಂತಹ ಬಸ್ಸು ಇಲ್ಲಿ ಕಾಣಿಸ್ತಾನೆ ಇಲ್ಲ, ಏನೋ ಆಗ್ತಿದೆ ಆ ಬಸ್ಸಲ್ಲಿ ಅಂತ ಹೇಳ್ತಾರೆ. ಇದಾಗಿ ಒಂದು 2 ಡೇಸ್ಗೆ ಏನಾಗುತ್ತೆ, ಅದೇ ಮಾರನೇ ದಿವಸ 2 ಡೇಸ್ ಎಲ್ಲ, ಒಂದು ಮಾರನೇ ದಿವಸಕ್ಕೇನೆ ಅಲ್ಲಿ ಚೈನಾ ಇದೆಯಲ್ಲ, ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಫೀಸಿಂದ ಕಾಲ್ ಬರುತ್ತೆ, ಈ ಬಸ್ ನಂಬರ್ ಅಂದ್ರೆ ಈ 375 ರೂಟಲ್ಲಿ ಹೋಗಿರುವಂತಹ ಬಸ್ಸು ಕಾಣಿಸ್ತಾ ಇಲ್ಲ, ಬಂದಿಲ್ಲ, ಅಲ್ಲಿಗೆ ರೀಚೇ ಆಗಿಲ್ಲ ಅಂತಾರೆ. ಎಲ್ಲರಿಗೂ ಶಾಕ್ ಆಗುತ್ತೆ. ಶಾಕ್ ಆದಾಗ ಮತ್ತೆ ಈ ಅಜ್ಜಿನ ಕಂಡಕ್ಟ್ ಮಾಡ್ಬಿಟ್ಟು ಕೇಳ್ತಾರೆ, ಏನಾಯ್ತು ನೈಟ್ ಅಂದಾಗ ಅಜ್ಜಿ ಹೇಳೋದಷ್ಟೇ, ಈ ತರ 3 ಜನ ಬಂದ್ರು, ತುಂಬಾ ವಿಯರ್ಡ್ ಆಗಿದ್ರು, ಅವ್ರು ಒಂದು 200 ವರ್ಷಕ್ಕೆ ಮುಂಚೆ ಇರುವಂತಹ ಹಳೆ ಡ್ರೆಸ್ಸಸ್ ನ ಹಾಕೊಂಡಿದ್ರು, ಅವ್ರು ನೋಡಕ್ಕೆ ಹಳೆ ಕಾಲದ ಸೈನಿಕರ ತರಾನು ಇದ್ರು, ಬಟ್ ಅವ್ರಿಗೆ ಕಾಲ್ ಮಾತ್ರ ಇರ್ಲಿಲ್ಲ ಅಂತ ಹೇಳ್ತಾರೆ. ಇವಾಗ ಅಜ್ಜಿ ಮಾತ್ರ ನಂಬದ ಬಿಡೋದಂತ ಅವ್ರಿಗೆ ಗೊತ್ತಾಗಲ್ಲ. ಆಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ಇದಾಗಿ ಇವರು ಕಂಪ್ಲೇಂಟ್ ಎಲ್ಲ ಫೈಲ್ ಮಾಡ್ಕೊಂತಾರೆ, ಈ ತರ ಬಸ್ ಮಿಸ್ ಆಗಿದೆ ಅನ್ಕೊಂಡು. ಇದಾದ್ಮೇಲೆ ಒಂದು 2 ಡೇಸ್ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಒಂದು ಕ್ವಾರಿಯಲ್ಲಿ ಬಂದು ಈ ಬಸ್ ಅನ್ನೋದು ಸಿಗುತ್ತೆ. ಇವಾಗ ಏನು ಬಸ್ ನಂಬರ್ 375 ಅಂತ ಆ ರೂಟ್ ಅಲ್ಲಿ ಹೋಗಿರುವಂತಹ ಬಸ್ಸು ಆ ಒಂದು ಕ್ವಾರಿಯಲ್ಲಿ ಸಿಗುತ್ತೆ. ಯಾರೋ ಈಜೊಡೆಯಕ್ಕೆ ಹೋದಾಗ ಅಲ್ಲಿ ಸಿಕ್ಕಿ ಇವ್ರಿಗೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಅದು ಎಲ್ಲಿಂದ ಅಂತಂದ್ರೆ, ಈ ಸ್ಟೇಷನ್ ಇದೆಯಲ್ಲ, ಈ ಸ್ಟೇಷನ್ ಇಂದ ಆಲ್ಮೋಸ್ಟ್ 100 ಕಿಲೋಮೀಟರ್ ದೂರದಲ್ಲಿ ಸಿಗುತ್ತೆ ಕ್ವಾರಿಯಲ್ಲಿ ಆ ಒಂದು ಬಸ್ಸು. ಆಮೇಲೆ ಅಲ್ಲೆಲ್ಲ ಹೋಗಿ ನೋಡಿದಾಗ ಏನಾಗುತ್ತೆ ಅಂತಂದ್ರೆ, ಎಲ್ಲ ಬಸ್ನೆಲ್ಲ ತೆಗೆದು ನೋಡಿದಾಗ ಅಲ್ಲಿ ಬಸ್ ಕಂಡಕ್ಟರು ಇಲ್ಲ, ಬಸ್ ಡ್ರೈವರ್ ಇಲ್ಲ, ಇವರಿಬ್ಬರು ಮಿಸ್ಸಿಂಗ್. ಓಕೆನಾ. ಆಮೇಲೆ ಇಲ್ಲಿದೆಯಲ್ಲ, ಈ ಹಳೆ ಕಾಲದ ಡ್ರೆಸ್ ಹಾಕೊಂಡಿದ್ರಲ್ಲ 3 ಜನ, ಅವ್ರದ್ದೊಂಥರ ಫುಲ್ಲು ಕೊಳ್ತೋಗಿರೋಂತಹ ಡೆಡ್ ಬಾಡಿ ಅಂತಾನೆ ಹೇಳಕ್ಕಾಗಲ್ಲ ನಾವು. ಏನೇನಿಲ್ಲ, ಆ ಬಟ್ಟೆಗಳು, ಆ ಕೊಳ್ತೋಗಿರೋಂತಹ ಡೆಡ್ ಬಾಡಿ, ಒಂಥರ ಸ್ಮೆಲ್ ಇರೋಂತಹದ್ದು ಸಿಗುತ್ತೆ, ಆ ಬಟ್ಟೆಗಳು ಮಾತ್ರ ಸಿಗುತ್ತೆ ಅವ್ರಿಗೆ. ಎಲ್ಲರಿಗೂ ಒಂದು ಆಶ್ಚರ್ಯ, ಅಲ್ಲಿ ಬಸ್ಸಲ್ಲಿ ಹೋಗಿದಂತಹ ಬಸ್ ಕಂಡಕ್ಟರ್ ಏನಾದ್ರು, ಬಸ್ ಡ್ರೈವರ್ ಏನಾದ್ರು, ಆಮೇಲೆ ಇದು 3 ಜನ ಹತ್ತಿದ್ರಲ್ವಾ ವಿಯರ್ಡ್ ಮನುಷ್ಯರು, ಅವ್ರ 3 ಜನ ಯಾರು, ಹೆಂಗೆ, ಇನ್ ಕೇಸ್ ಅವರು ಕೂಡ ಸತ್ತೋಗಿದ್ರು, ಅಟ್ಲೀಸ್ಟ್ ಅವ್ರ ಡೆಡ್ ಬಾಡಿ ಆದ್ರೂ 2 ಡೇಸ್ಗಾದ್ರೂ ಸಿಗ್ಬೇಕಲ್ವಾ, ಅವ್ರ ಡೆಡ್ ಬಾಡಿನೂ ಇಲ್ಲ, ಜಸ್ಟ್ ಬಟ್ಟೆಗಳು ಮಾತ್ರ ಸಿಗುತ್ತಷ್ಟೇ. ಅದು 200 ವರ್ಷದ ಹಳೆ ಕಾಲದ್ದು. ಇದೇ ಈ ಬಸ್ ನಂಬರ್ 375 ಸ್ಟೋರಿ. ಐ ಹೋಪ್ ನನ್ನ ಈ ಒಂದು ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ನ. ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ ಈ ಚಾನಲಲ್ಲಿ. ನೀವು ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ನ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆ ಈ ಸ್ಟೋರಿ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ವಲ್ಪ ಸ್ಲಿಪ್ ಆಗ್ತಾ ಇದೆ, ಒಂದೇ ಸಮನೆ ಮಾತಾಡ್ತಾ ಇರೋದಕ್ಕೆ. ಇನ್ನೂ ಸ್ವಲ್ಪ ನೋಡೋಣ, ಇನ್ನೂ ಚೆನ್ನಾಗಿ ಟ್ರೈ ಮಾಡ್ತೀರಿ ನೆಕ್ಸ್ಟ್ ಮಾತಾಡೋದಕ್ಕೆ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.